ವಿವಿಧ ಗ್ರಾಮಗಳ ಚರಂಡಿ ಹಾಗೂ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ನರೇಂದ್ರ ಸ್ವಾಮಿ ಗುದ್ದಲಿ ಪೂಜೆ. ಶಾಸಕರಾದ ಪಿಎಂ ನರೇಂದ್ರ ಸ್ವಾಮಿ ಶನಿವಾರ ಬೆಳಗ್ಗೆ ಕುಂತೂರು, ನಿಟ್ಟೂರು, ಬುಯ್ಯನದೊಡ್ಡಿ, ಮಾರಗೌಡನಹಳ್ಳಿ ಮತ್ತು ಇನ್ನು ಹಲವು ಗ್ರಾಮಗಳಲ್ಲಿ ಚರಂಡಿ ಮತ್ತು ಕಾಂಕ್ರೀಟ್ ರಸ್ತೆ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದ ನಂತರ ತಳವಾಡಿ ಸಮೀಪ ಇರುವ ಬಂಜರ ಭವನದಲ್ಲಿ ಜಿಲ್ಲಾ ಆಡಳಿತ ಮತ್ತು ಅರಣ್ಯ ಇಲಾಖೆ ವತಿಯಿಂದ ಕಾಡಂಚಿನಲ್ಲೇ ವಾಸ ಮಾಡುವ 78 ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಿಸಿ ಅವರು ಮಾತನಾಡ್ತಾ, ನಮ್ಮ ಸಿದ್ದರಾಮಯ್ಯನವರ ಸಹಕಾರದಿಂದ ಇಂದು ಸುಮಾರು ವರ್ಷಗಳಿಂದ ವಾಸವಾಗಿದ್ದ ಇವರಿಗೆ ಹಕ್ಕುಪತ್ರವನ್ನು ವಿತರಿಸಲಾಗಿದೆ ಎಂದರು. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ವೀರನಾಯಕ ಬಾಲರಾಜು, ಕಾರ್ಯನಿರ್ವಹಣಾಧಿಕಾರಿ ಮಮತಾ, ತಾಲೂಕು ದಂಡಾಧಿಕಾರಿ ಲೋಕೇಶ್, ಚಂದ್ರಕುಮಾರ್, ರಾಮಲಿಂಗ ನಾಯಕ್, ಎಚ್ ರಾಜು, ಕೆಂಪಯ್ಯ ಮತ್ತು ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಪುಣ್ಯದ ಕೆಲಸ ಅನ್ನೋದನ್ನ ಹೇಳಿ ನಿಮ್ಗೆಲ್ರಿಗೂ ಇವತ್ತು ಈಗಾಗಲೇ ನಿಮ್ ಯಾವ ಗ್ರಾಮದಲ್ಲೂ ಕಾಂಕ್ರೀಟ್ ರೋಡ್ ಇಲ್ಲ ನನಗೆ ನಾಟಕಗಳಲ್ಲಿ ಖಾಲಿದವನ್ನ ಅದು ಬಹಳಷ್ಟು ಒಂದು ಪ್ರಾಬ್ಲಮ್ ರೆವಿನ್ಯೂ ಅಂದ್ರೆ ಈಗ ಬಂದ್ಬಿಟ್ಟಿದೆ. ಈಗ 30 ಲಕ್ಷ ಬಂದಿದೆ ಅಲ್ಲಿಗೆ ಈ ಭಾಗದೆಲ್ಲ. ಇನ್ನು ನನಗೆ ಈ ಭಾಗದಲ್ಲಿ ನಮ್ಮ ಬೀದಿಗೆ ಚರಂಡಿ ಇಲ್ಲ, ನಮ್ಮ ಬೀದಿ ರಸ್ತೆ ಇಲ್ಲ. ಜೊತೆಗೆ ಈಗ ನಮ್ಮ ಹಿರಾನಾಯ್ಕ ಅವರು ನಮ್ಮ ಡಿವಿಷನ್ ಕಮಿಷನರ್ ಮುನಿಸ್ವಾಮಿ ಅವರ ಬಗ್ಗೆ ಮಾತಾಡ್ತಾರೆ. ಇವತ್ತು ಸಂದರ್ಭಗಳು ಹೇಗಿದ್ದಾವೆ ನನಗೆ ಆ ಮುನಿಸ್ವಾಮಿ ಅವರ ಅಳಿಯನೇ ಇವತ್ತು ಅಡಿಷನಲ್ ಚೀಫ್ ಸೆಕ್ರೆಟರಿ ಫಾರೆಸ್ಟ್ ಮಂಜುನಾಥ್ ಪ್ರಸಾದ್ ನನ್ನ ಸ್ನೇಹಿತರು, ಅವರು ನನ್ನ ಜೊತೆಗೆ ಒಂದೇ ಆಸ್ತಿ ಹೋದ್ರು. ಸೊ ಅವ್ರಿಗೆ ಈಗ ಇತ್ತೀಚೆಗೆ ಕಾಡಂಚಿನಲ್ಲಿ ಇರ್ತಕ್ಕಂಥ ಸಮಸ್ಯೆಯನ್ನು ಅವ್ರು ಕೇಳಿದಾಗ ನಿಮಗೆ ಆ ರೈಲ್ವೆ ಇದ್ದು ಫೆನ್ಸಿಂಗ್ ಏನ್ ಬೇಕು ಮತ್ತೆ ಸೋಲಾರ್ ಫೆನ್ಸಿಂಗ್ ಎಷ್ಟು, ಸೋಲಾರ್ ಲೈಟ್ ಎಷ್ಟು, ಇಷ್ಟನ್ನು ಎಸ್ಟಿಮೇಟ್ ಮಾಡಿ ಕಳಿಸ್ಕೊಡಿ. ನಾನು ಅಷ್ಟಕ್ಕೂ ಹಣನ ನಿಮ್ಮ ಕ್ಷೇತ್ರಕ್ಕೆ ವಿಶೇಷ ನಾನು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ರೆ ನಾನು ರವಿಗೆ ಸೂಚನೆ ಕೊಟ್ಟಿದ್ದೇನೆ. ACF ನಾನು ಹೇಳಿದ್ದೀನಿ. ನೀವೆಲ್ಲರೂ ಜೋಡಣೆ ಆಗಿಲ್ಲ, ತುರ್ತಾಗಿ ಅದೇನೋ ಚುನಾವಣೆ ಪ್ರಪೋಸಲ್ ಕಳಿಸ್ಬಾರ್ದು ಅಂತ ಸ್ಯಾಂಕ್ಷನ್ ಕೊಡೋದು ಮಾತ್ರ ಆಮೇಲೆ